ಬೆಂಗಳೂರು ಹೋದ ತಕ್ಷಣ ಶಾಶ್ವತ ಹಿಂದುಳಿದ ಆಯೋಗ ಕರೆಸಿ ಏನು ಏನು ವಾಸ್ತವಿಕತೆ ಏನೈತೆ ನೋಡಿ ಒಂದು ವಾರನಾಗ ಮೀಟಿಂಗ್ ಕರಿತೀನಿ ಅಂದ್ರೆ ಸಿದ್ದರಾಮಯ್ಯನವರು ಆ ಮೀಟಿಂಗ್ಗೆ ಕೆಲವೊಂದು ಬೆಳಗಾವಿ ಏನು ಇದು ಅಧಿವೇಶನ ನಡೆದಾಗ ಇದೇ ಶಿವಾನಂದ ಪಾಟೀಲ್ ಬರಲಿಲ್ಲ ಮೀಟಿಂಗ್ಗೆ, ಅಲ್ಲೇ ಇದ್ದರೂ ಬರಲಿಲ್ಲ, ಪಕ್ಕದ ರೂಮ್ನಲ್ಲೇ ಇದ್ದ. ಇನ್ನೊಬ್ಬ ಮಹಾನ್ ನಾಯಕ ಕಾಂಗ್ರೆಸ್ಸಿನ ಶಾಸಕ ನಮ್ಮ ಪಂಚಮಸಾಲಿ ಸಮಾಜದ ಹಿರಿಯರಿಗೆ ಜಗಳ, ನೀವು ಯಾಕೆ ಇದನ್ನು ಹೋರಾಟ ಮಾಡ್ಲಕತ್ತೀರಿ, ನೀವು ಯಾಕೆ ಅದನ್ನು ಮೇಲಿಂದ ಮೇಲೆ ಮತ್ತೆ ಪ್ರತಿಭಟನೆ ಮಾಡ್ಲಕತ್ತೀರಿ, ಇವ್ರಿಗೆ ಕುರ್ಚಿ ಸಿಗುತ್ತಾನ ಅಷ್ಟೇ ಪಂಚಮಸಾಲಿ ಹೋರಾಟ ಬೇಕಾಯಿತು. ಕುರ್ಚಿ ಸಿಕ್ಕೂಡಲೇ ಇವ್ರ ಪೂರ್ತಿ ಟ್ಯೂನ್ ಚೇಂಜ್ ಆಗಿದೆ. ನನಗೂ ಆಶಾ ಆಮಿಷಗಳಿತ್ತು, ನಾನು ಮಂತ್ರಿ ಆಗ್ಬೋದಾಗಿತ್ತು, ನನಗೂ ಎಲ್ಲ ಕೆಪಾಸಿಟಿ ಇತ್ತು. ನಾವು ಒಂದೇ ಹೇಳಿದೆ ಬೊಮ್ಮಾಯಿಯವರಿಗೆ, ಶಿಶುಪಾಲ್ರೆ ಸಾಕ್ಷಿ ಅದ, ನೀನು ಕತ್ತಿ ಹೊಡಿಬೇಡ್ರಿ, ಸೊಮ್ಮ ಮೀಸಲಾತಿ ಕೊಡಲಿಲ್ಲ ನೋಡಿ ಅಲ್ಲಿ ನಿಮ್ಮ ಪ್ಯಾನ್ ಹಾಕ್ತೀನಿ ಯಡಿಯೂರಪ್ಪನಾಗ. ಪಾಪ ಅವರು ಬೊಮ್ಮಾಯಿಯವರು ನನ್ನ ತಾಯಿ ಹಣಿಕೊಡ್ರ ಒಟ್ಟು ಏನಾರು ಮಾಡಿಕೊಡ್ತೀನಿ ನೀವು ಸುಮ್ಮ ಕುಂಟ್ರತ್ತೆ, ಇವರೇ ಸಾಕ್ಷಿ ಅದ. ಅಂದ್ರೆ ನಾವು ಹೋರಾಟ ಮಾಡಿ ನಿಮ್ದೇನು ಕೊಡುಗೆ ಐತಿಪ್ಪ, ಈ ಪಂಚಮಸಾಲ ಓಟ್ ಬೆಳಗ್ಗೆ ನಿಮ್ಗೆ ಏನು ಕೊಡುಗೆ ಐತಿ, ಇದು ದೇಶದ ಚುನಾವಣೆ ಐತಿ, ಏನು ನಿಯತ್ತೇನೈತಿ. ಇವ್ರ ಮ್ಯಾಗ 179 ಕೋಟಿ ರೂಪಾಯಿ ಆರೋಪ ಮಾಡ್ತಾರೆ. ನಿನ್ನ ತಾಕತ್ತೈತೆ, ಎನ್ಕ್ವೈರಿ ಮಾಡುತ್ತೆ, CBI ಕೊಡುತ್ತೆ, ಕೊಡು. ಇವ್ರೇನೋ ಮೊನ್ನೆ ಒಂದು ಅಂದಾರತ್ತ ಬಾಗಲಕೋಟದ XMLA ಏನ್ರದು 2 ಶಕುನಿಗಳದಾವ ಏನೋ ಬಾಗಲಕೋಟೆ ಹಿಟ್ಲರು, ಮಹಾ ಹಿಟ್ಲರ್ ಅವನೇ ಅದ. ಅಡಾಲ್ಟ್ ಹಿಟ್ಲರ್ ಯಾರೇ ಕರ್ನಾಟಕದಾಗಿದ್ರ ಅವನೇ ಅದಾನ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ನಾ ಇಷ್ಟೇ ಹೇಳ್ತೀವಿ, ನಮ್ಮ ಸಮುದಾಯ ಅವ್ರ ಬೆಂಬಲಕ್ಕಿಲ್ಲ, ನಮ್ಮ ಸಮುದಾಯದವ್ರು ಯಾರೂ ಅವ್ರ ಆಸೆ ಆಮಿಷಗೊಳಗಾಗಬಾರ್ದು ವಿನಂತಿ ಮಾಡ್ತೀವಿ.